ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಹೆಲ್ದಿ ಪಲ್ಯ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಬೇಗನೂ ಆಗುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮೂಲಂಗಿ ಮತ್ತು ಬೀಟ್ರೂಟ್ ಪಲ್ಯ. ಫಸ್ಟು ಮೂಲಂಗಿ ತುರ್ಕೊಂಡು ಅದರ ಸಿಪ್ಪೆಲ್ಲ ಒಂದು ಸ್ವಲ್ಪ ಮೇಲೆ ತಗೊಂಡು ಬಿಡಬೇಕು. ಮೂಲಂಗಿ, ಕ್ಯಾರೆಟ್ ಮೂಲಂಗಿ ಮತ್ತು ಬೀಟ್ರೂಟು ಎರಡನ್ನ ತುರ್ಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿ ಹೆಚ್ಕೋಬೇಕು. ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡ್ರು ನಡೆಯುತ್ತೆ, ಸಣ್ಣದಾಗಿ ಹೆಚ್ಕೊಂಡ್ರು ನಡೆಯುತ್ತೆ. ಆಮೇಲೆ ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ಇದು ಬೇಗ ಆಗುತ್ತೆ ಮತ್ತು ಬೇಗನೆ ಸಿಗುತ್ತೆ ಕೂಡ ತರಕಾರಿ. ಇವು ಇಟ್ಟರೂ ಜಾಸ್ತಿ ಏನು ಹಾಳಾಗಲ್ಲ. ತಂದಿಕ್ಕೊಂಡು ಬೇಕಾದ್ರೆ ನಾನು ಬಸ್ಸಾರು ಮಾಡಿದ್ದೆ, ಸ್ವಲ್ಪ ಪಲ್ಯ ಇರಲಿಲ್ಲ, ಹಾಗಾಗಿ ಸಡನ್ನಾಗಿ ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸಾಸಿವೆ ಸಿಡಿಸಿದ್ದೀನಿ, ಆಮೇಲೆ ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಇದೇನು ಜಾಸ್ತಿ ಬೇಯಿಸೋ ಅಗತ್ಯ ಇರೋಲ್ಲ. ಆಮೇಲೆ ಹಚ್ಚಿಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡಬೇಕು ಸ್ವಲ್ಪ. ಆಮೇಲೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪೌಡರ್ ಕೂಡ ಹಾಕೋಬೋದು. ಆ್ಯಕ್ಚುಲಿ ನಾನು ಹಾಕಬೇಕಾಯಿತು, ಮರ್ತುಬಿಟ್ಟಿದ್ದೀನಿ. ಎಲ್ಲೋ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ ಎಲ್ಲ. ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು. ಸ್ವಲ್ಪ ರೋಸ್ಟ್ ಆದಮೇಲೆ ತುರ್ಕೊಂಡಿರೋ ಮೂಲಂಗಿ ಮತ್ತು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ, ಇದು ಬಾಯಿಗೆ ಸಿಗಲ್ಲ. ಇದು ಇಲ್ಲಾಂದರೆ ಸ್ವಲ್ಪ ಬೇಯಿಸಿಟ್ಟು ಸಾಕು, ಒಂದು 5 ನಿಮಿಷ. ಅದು ಜಾಸ್ತಿ ನೀರು ಹಾಕೋದು ಅಗತ್ಯ ಇರಲ್ಲ, ಆದರೆ ನೀರು ಬಿಟ್ಕೊಳ್ಳುತ್ತೆ ಮೂಲಂಗಿನಲ್ಲಿ. ನೀರು ಇರುತ್ತಲ್ಲ, ಅದರಲ್ಲೇ ಒಂದು ಸ್ವಲ್ಪ ಬೆಂದರೆ ಸಾಕು. ಇದಕ್ಕೆ ನೀರು ಹಾಕೋಣ ಅಗತ್ಯ ಇರಲ್ಲ. ಜಾಸ್ತಿ ಮೆದು ಬೇಕು ಅಂದರೆ ಬೇಕಾದರೆ ನೀರು ಹಾಕೋಬೋದು. ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದರೂ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯ್ಕೊಳ್ಳಿ ಅಂತ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ ಆಗಿದೆ ನೋಡಿ, ನೀರೇ ಹಾಕಿಲ್ಲ, ನೀರು ಬಿಟ್ಕೊಂಡಿರುತ್ತೆ. ಜಾಸ್ತಿ ಬೇಯಿಸ್ಬಿಟ್ರೆ ಹಲ್ವಾ ಆಗಿಬಿಡುತ್ತೆ, ಖಾರ ಹಲ್ವಾ. ಇದು ಚಪಾತಿಗೂ ಯೂಸ್ ಮಾಡ್ಬೋದು, ಸೈಡ್ ಡಿಶ್ ಆಗಿ ಬೇಳೆ ಸಾರಿಗೆಲ್ಲ, ರಸಮ್ಗೆಲ್ಲ ಉಪಯೋಗಿಸ್ಕೋಬೋದು, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಬೀಟ್ರೂಟ್ ತಂದಿಟ್ಕೊಂಡ್ರೆ ಏನು ಕೆಟ್ಟೋಗಲ್ಲ, ಹಾಳಾಗಲ್ಲ ಅಲ್ವಾ. ಯಾವುದು ತರಕಾರಿ ಸಿಕ್ಕಿಲ್ಲ ಅಂದಾಗ ಇದನ್ನು